ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಮಾಡಿರುವಂಥ FDA, SDA, ಗ್ರೂಪ್ ಸಿ ಮತ್ತು AE, JE ಎಲ್ಲ ಎಕ್ಸಾಮ್ಸ್ಗಳ ಏನು ಕಾಲ್ಫಾರ್ಮ್ಸ್ ಮಾಡಿದರು. ಡಿಸೆಂಬರ್ 20ರಿಂದಲೇ ಲಿಖಿತ ಪರೀಕ್ಷೆಗಳು ಪ್ರಾರಂಭ ಆಗ್ತವೆ ಅಂತ ಅನೌನ್ಸ್ ಮಾಡಿದ್ದಾರೆ. ಇವಾಗ ನವಂಬರ್ 21 ಆ್ಯಂಡ್ ನಿಮಗೆ ಇರುವಂಥ ಸಮಯ 1 ತಿಂಗಳಿದೆ. ಆ್ಯಂಡ್ ಏನೇನೆಲ್ಲ ಸ್ಟ್ರಾಟಜಿ ಮಾಡ್ಬೋದು. ಆ್ಯಂಡ್ KE ಇಷ್ಟು ಬೇಗ ಯಾಕೆ ಒಂದು ಎಕ್ಸಾಮ್ ಮಾಡ್ತಿದೆ ಅಂದರೆ ಆಲ್ರೆಡಿ ಅವರು ಅನೌನ್ಸ್ ಮಾಡಿದ್ದಾರೆ. ಓಕೆ, ನಾವು ಬೇಗನೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಅಂತ ಮೊದಲೇ ಹೇಳಿದ್ದಾರೆ. ಡಿಸೆಂಬರ್ ಒಳಗೆ ಮಾಡ್ತೀವಿ ಅಂತ ಕೂಡ ಹೇಳಿದರು. ಸೊ ತಾಂತ್ರಿಕ ಶಿಕ್ಷಣ, ಕೃಷಿ ಮಾರಾಟ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸೇರಿದಂತೆ ವಿವಿಧ ಇಲಾಖೆ ನಿಗಮಗಳಲ್ಲಿ ಏನು 973 ಖಾಲಿ ಹುದ್ದೆಗಳ ನೇಮಕಾತಿಗೆ ಡಿಸೆಂಬರ್ 21, 20, 21 ಮತ್ತು ಜನವರಿ 24 ಮತ್ತು ಫೆಬ್ರವರಿ 22 ಲಿಖಿತ ಪರೀಕ್ಷೆಗಳನ್ನು ನಡೆಸಲಿದ್ದಾರೆ. ಅಂದರೆ ನೀವು ಇದರೊಳಗೆ ಯಾವ್ಯಾವ ಹುದ್ದೆಗಳನ್ನ ನೀವು ಅಪ್ಲೈ ಮಾಡಿದ್ರಿ, ಡಿಸೆಂಬರ್ 20ನೇ ತಾರೀಕಿಗೆ ಎಲ್ಲ ಒಂದು ಎಕ್ಸಾಮ್ಸು ಇಲ್ಲ. ಓಕೆ, 20, 21, ಜನವರಿ 24, ಫೆಬ್ರವರಿ 22ರವರೆಗೂ ಲಿಖಿತ ಪರೀಕ್ಷೆ ಇರಲಿದ್ದಾವೆ ಎಂದು ಕರ್ನಾಟಕ ಪ್ರಾಧಿಕಾರ ಹೇಳಿದೆ. ಆಯಿತಾ. ತಾಂತ್ರಿಕ ಶಿಕ್ಷಣ, ಓಕೆ, ತಾಂತ್ರಿಕ ಶಿಕ್ಷಣ, ಕೃಷಿ ಮಾರಾಟ, BDA, ಬೆಂಗಳೂರು ಜಲಮಂಡಳಿ, KSDL, KKRTC ಆ್ಯಂಡ್ ಇವೆಲ್ಲ ಹುದ್ದೆಗಳಿಗೆ ಇಲಾಖೆಗಳಲ್ಲಿ ಒಟ್ಟು ಖಾಲಿ ಇರುವ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಕೋಟಾಕ್ಕೆ 391 ಹುದ್ದೆಗಳೇನದವು ಕಲ್ಯಾಣ ಹೈದರಾಬಾದ್ ಕರ್ನಾಟಕ ಕೋಟಾ ಹೊರತಾದ ಹುದ್ದೆಗಳು 582 ಹುದ್ದೆಗಳು ಇದ್ದಾವೆ. ಓಕೆ, HK ಮತ್ತು ಇತರೆ ಕೋಟಾದ ಎರಡೂ ಪರೀಕ್ಷೆಗಳಲ್ಲೂ, ಅಂದರೆ HK ನಾನ್ ಎರಡೂ ಪರೀಕ್ಷೆಗಳಲ್ಲೂ ಋಣಾತ್ಮಕ ಮೌಲ್ಯಮಾಪನ ಇರುತ್ತದೆ. ಇದೊಂದು ನೆನಪಿಟ್ಕೊಳ್ರಿ, ಯಾರು ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿದ್ರಿ ಅವರು. ಏನಿದು ಋಣಾತ್ಮಕ ಮೌಲ್ಯಮಾಪನ ಇರ್ತದಂದ್ರೆ ಏನು? ಪ್ರತಿ ತಪ್ಪು ಉತ್ತರಿಗೆ, ಓಕೆ, ಪ್ರತಿ ತಪ್ಪು ಉತ್ತರಕ್ಕೆ ನಿಮಗೆ 1/4 ಅಂಕಗಳನ್ನು ಕಡಿತ ಮಾಡಲಾಗುತ್ತದೆ ಅಂತ KE ಹೇಳಿದೆ. ಓಕೆ, ಏನೇನು ಎಕ್ಸಾಮಿನೇಷನ್ ಹಾಲ್ ಒಳಗೆ ಏನೇನು ಪಾಲನೆ ಮಾಡಬೇಕು ಆ್ಯಂಡ್ ವಾಟ್ ಆರ್ ದ ಚೇಂಜಸ್, ಏನೇನು ಬದಲಾವಣೆಗಳನ್ನು KEದವ್ರು ತರ್ತಿದ್ದಾರೆ ಆ್ಯಂಡ್ ಸ್ಟ್ರಾಟಜಿ ಏನೇನು ಮಾಡಬೇಕು ನೋಡಿ. ಸ್ಟ್ರಾಟಜಿ ಅಂದರೆ ಯಾರ್ಯಾರೆಲ್ಲ ಆಲ್ರೆಡಿ ಈ ಒಂದು ಹುದ್ದೆಗಳಿಗೆ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡ್ತಿದ್ದೀರಿ, ಆಲ್ರೆಡಿ ಏನು ಓದಿದಿರೋ ಅದನ್ನು ಕರೆಕ್ಟಾಗಿ ಫೋಕಸ್ ಮಾಡಿರಿ, ರಿವಿಷನ್ ಮಾಡೋದನ್ನು ಮರಿಬೇಡ್ರಿ. ಆ್ಯಂಡ್ ಕರೆಂಟ್ ಅಫೇರ್ಸ್ ಅಟ್ಲೀಸ್ಟ್ 6 ಮಂತ್ಸಿಂದ 1 ಇಯರ್, ನಾನಂತೂ 1 ಇಯರ್ದಾದರೂ ಕರೆಂಟ್ ಅಫೇರ್ಸ್ ಮಾಡಿರಿ ಅಂತ ಹೇಳ್ತೀನಿ. ನಿಮಗೆ ಒಂದೊಂದು ಸರ್ತಿ ಏನು ಅನ್ನಿಸ್ತದೆ, 1 ಇಯರ್ದು ಭಾಳ ಟೈಮ್ ಹಿಡಿತದೆ ಸರ, 1 ಇಯರ್ದು ಮಾಡೋಕ್ಕಾಗೋದಿಲ್ಲ ಅಂದ್ರೆ ಮಾಡಲೇಬೇಕು, ಇಲ್ಲ ಅಂತಲ್ಲ. ಇಲ್ಲ, ವರ್ಸ್ಟ್ ಕೇಸ್ ಸಿನಾರಿಯೋ ಒಳಗೆ ನಾ ಇಷ್ಟು ದಿನ ಕವರ್ ಮಾಡಿಲ್ಲ, ಈಗ ಮಾಡಬೇಕು ಅನ್ನೋದೇ ಆದರೂ ಕೂಡ ಅಟ್ಲೀಸ್ಟ್ 6 ಮಂತ್ಸ್ದು ಅಟ್ಲೀಸ್ಟ್ 3 ರಿವಿಷನ್ಸ್, ಓಕೆ, 3 ಬಾರಿ ರಿವಿಷನ್ ಮಾಡೋದ್ರ ಮೂಲಕ ನೀವು ಈಗಲೂ ಕೂಡ ಸಮಯ ಮಿಂಚಿಲ್ಲ. ಆ್ಯಂಡ್ ಯಾವತ್ತೂ ಎಕ್ಸಾಮ್ ಹಾಲ್ ಒಳಗೆ ಹೋಗಿ ನಾವು ಮಾಡೋದ್ರಿಂದ ಫೇಲ್ ಆಗ್ತೀವಿ ಅನ್ನೋಕ್ಕಿಂತನೂ ಮುಂಚೆ ನಾವು ಏನು ಮಾಡ್ತೀವಿ ಅಂದರೆ, ಇಷ್ಟು ಸಮಯ ಐತಿ, ನನಗಂತೂ ಸಾಧ್ಯನೇ ಇಲ್ಲ ಅಂದ್ಕೊಳ್ಳುವಂಥ ಮನೋಭಾವ ಐತಲ್ಲ, ಇದುವೇ ಬಹುತೇಕ ಬಾರಿ ನಾವು ಎಕ್ಸಾಮ್ನಾಗ ಫೇಲ್ ಆಗೋಕ್ಕೆ ಕಾರಣ ಆಗುತ್ತೆ. ಬಿಕಾಸ್ KEಯ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗೈತಿ, ಹಿಂದೆ ಕೇಳಿದಂಥ ಪ್ರಶ್ನೆಗಳನ್ನ ಮತ್ತೆ ಕೇಳೋದು ತುಂಬ ಡೌಟ್ಫುಲ್. ಆಮೇಲೆ ಅವರು ಒಂದು ಪೇಪರ್ಗೆ ಏನು ಪ್ಯಾಟರ್ನ್ ಇಟ್ಟಿರ್ತಾರೆ ಅದನ್ನು ಸೇಮ್ ಪೇಪರ್ ಪ್ಯಾಟರ್ನ ನೆಕ್ಸ್ಟ್ ಪೇಪರ್ಗೆ ಇಡೋದಿಲ್ಲ, ಇಡ್ತಾ ಇಲ್ಲ. ಆ ಥರ ಒಂದು ಟ್ರೆಂಡ್ ನಡೀತಾ ಇದೆ, ನೀವು ಅಬ್ಸರ್ವ್ ಮಾಡಿದರೆ. ಅದ್ರ ಪ್ರಕಾರ ನೀವು ಅದನ್ನು ತಲೆ ಒಳಗಿಟ್ಕೊಂಡು ಡೋಂಟ್ ಕೀಪ್ ಲೈಕ್ ನಾನು ಕಮ್ಮಿ ಓದಿನಂತೂ ಅನ್ಕೋಬೇಡ್ರಿ, ನಾ ಜಾಸ್ತಿ ಪ್ರಿಪೇರ್ ಮಾಡಿನಂತೂ ಅನ್ಕೋಬೇಡ್ರಿ. ಇಟ್ ಈಸ್ ಜಸ್ಟ್ 1 ಮೋರ್ ಎಕ್ಸಾಮ್. ಸೊ ಅಂತಾನೆ ನೀವು ಹೋಗಬೇಕು. ಆ ಥರ ಫ್ರೀ ಮೈಂಡಿಂದಾನೇ ಹೋಗಿ ಎಕ್ಸಾಮ್ ಬರೆದಿದ್ದೇ ಆದರೆ ಆ್ಯಂಡ್ ಎಂಡ್ ಆಫ್ ದಿ ಡೇ ಯುವರ್ ಪ್ರೆಸೆನ್ಸ್ ಆಫ್ ಮೈಂಡ್ ಇನ್ ಎಕ್ಸಾಮಿನೇಷನ್ ಹಾಲ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಭಾಳಷ್ಟು ಕ್ಯಾಂಡಿಡೇಟ್ಸ್ಗಳು ಏನು ಮಾಡ್ತಾರೆ, ಎಕ್ಸಾಮ್ ಒಳಗೆ ನೆಗೆಟಿವ್ ಮಾರ್ಕಿಂಗ್ ಇರೋದು, ಈವನ್ 5th ಆಪ್ಷನ್ಸ್ ಇರೋದು ಕೂಡ. ನಾನು ಅದ್ರ ಮೇಲೂ ಕೂಡ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಅವರು ಹೇಳಿದ್ದಾರೆ 5th ಆಪ್ಷನ್ಸ್ ಅಂದರೆ ನಿಮಗೇನಾದರೂ ಉತ್ತರ ಗೊತ್ತಿಲ್ಲ ಅಂದರೆ, ಅದನ್ನು ಹಾಕಿಲ್ಲ, ನೀವು ಮಾರ್ಕ್ ಮಾಡಿಲ್ಲ ಅಂದರೆ ನಿಮಗೆ ಅದರ ಅಂಕಗಳು ಸಿಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ನನಗನ್ಸುತ್ತೆ ಭಾಳ ಜನ ವಿದ್ಯಾರ್ಥಿಗಳು ಇದೇ ಕಾರಣಕ್ಕೆ ಫೇಲ್ ಆಗ್ತಾರೆ. ಎದಕ್ಕಂದರೆ
ಒಂದು ಕರೆಕ್ಟ್ ಆದಂಥ ನಿಯಮಗಳನ್ನ ಓದಂಗಿಲ್ಲ, ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಓದಂಗಿಲ್ಲ. ಸೊ ಎಷ್ಟು ಬಾರಿ ಕೆ ಇ ಅದವ್ರು ವಾರ್ನ್ ಮಾಡಿರ್ತಾರೆ, ಮತ್ತು ಇವ್ರು ಹೋಗಿ ಅದನ್ನೇ ಮಾಡ್ತಾರೆ. ಓಕೆ, ಆ್ಯಂಡ್ ಭಾಳ ಸರ್ತಿ ನಿಮ್ಗೆ ಗೊತ್ತಿರುವಂಥ ಆನ್ಸರ್ಸ್ಗಳನ್ನ ಕ್ವಶನ್ ಪೇಪರ್ ಒಳಗೆ ಹಾಕಿರ್ತೀರಿ, ಅದನ್ನು ಆನ್ಸರ್ ಶೀಟ್ ಒಳಗೆ ಹಾಕಂಗಿಲ್ಲ. ಈ ಎಲ್ಲ ಕಾರಣದಿಂದ ಏನಾಗುತ್ತೆ ಗೊತ್ತು? ಆ್ಯಂಡ್ ಇವೆಲ್ಲವೂ ಕೂಡ ಮತ್ತೆ ನೀವು ಎಲ್ಲ ಓದಿ ಎಲ್ಲ ಗೊತ್ತಿದ್ದು ಎಕ್ಸಾಮ್ಸ್ ಒಳಗೆ ಫೇಲ್ ಆಗುವಂಥ ಪರಿಸ್ಥಿತಿ ಬರ್ತಾ ಇದೆ. ವಿದ್ಯಾರ್ಥಿಗಳು ಎದುರಿಸ್ತಾ ಇರುವಂಥ ಸಮಸ್ಯೆಗಳನ್ನ ನಾನು ಹೇಳ್ತಿದ್ದೀನಿ. ಸೊ ನೀವು ಹಂಗೆ ಆಗಬಾರ್ದು ಅಂದರೆ ಇವತ್ತಿಂದಾನೇ ನನ್ನ ವಿಡಿಯೋ ನೋಡ್ತಿದ್ದೀರಾ, ಇವತ್ತಿಂದಾನೇ ಥಿಂಕ್ ಹೌ ಕ್ಯಾನ್ ಐ ಅವಾಯ್ಡ್ ಆಲ್ ದೋಸ್ ಇಶ್ಯೂಸ್, ಏನು ಸಮಸ್ಯೆ ಇದಾವೆ ನಾನು ಹೇಳಿದ್ದೀನಿ. ಓಕೆ, ಆ್ಯಂಡ್ ಹೌ ಟು ಡೆವಲಪ್ ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್, ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್, ಬಿಕಾಸ್ ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್ ಕ್ಯಾನ್ ಓನ್ಲಿ ಸೇವ್ ಯು. ಬಿಕಾಸ್ ಏನಾಗುತ್ತೆ, ಆ ಎಕ್ಸಾಮ್ ಒಳಗೆ ಫೇಲ್ ಆದರೆ ಏನಾಗುತ್ತೆ, ಏನೂ ಆಗೋದಿಲ್ಲ. ಆದರೆ ಈಗ ಪಾಸ್ ಹಾಕಿನಿ ಫೇಲ್ ಹಾಕಿನಿ ಅನ್ನುವಂಥ ಇಮ್ಯಾಜಿನೇಷನ್ ಮಾಡ್ಕೋಬೇಡ್ರಿ. ಪ್ರಿಪೇರ್ ಲೈಕ್ ಅಪ್ಲೈ ಮಾಡಿದಿರಿ, ದುಡ್ಡು ಕಟ್ಟಿದಿರಿ, ಹಾಂ ನಾನು ಈ ಎಕ್ಸಾಮ್ಗೆ ನನ್ನ ಬೆಸ್ಟ್ ಕೊಡಬೇಕು ಅಂತಲೇ ನೀವು ಪ್ರಿಪೇರ್ ಮಾಡಿ. ಅಂದಾಗ ಮಾತ್ರ ನಿಮ್ಮ ಪ್ರಿಪ್ರೇಷನ್ ರೈಟ್ ಹಾದಿಯೊಳಗೆ ಹೋಗುತ್ತೆ. ಯಾರೋ ಬಂದರು, ಆ ಮ್ಯಾಗ್ಝಿನ್ ಓದಿರೇನೋ ನೀವು, ಆ ಬುಕ್ ಓದಿರೇನೋ, ಹೊಸದು ಬಂದೈತೋ ಹೊಸ ಬುಕ್ ಓದಿರೇನೋ, ತಲೆ ಕೆಡಿಸ್ಕೋಬೇಡ್ರಿ. ಹೊಸ ಬುಕ್ ಬಂದೈತಿ, ಹೊಸ ಬುಕ್ ಓದಿರೇನೋ, ಎಸ್ ನಿಮಗೆ ಸಮಯ ಇದ್ದರೆ ನೀವು ಓದ್ಬೋದು. ಇಲ್ಲ ಅಂದರೆ ನೀವು ಈಗೇನು ಓದಿದಿರಿ ಅದನ್ನೇ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬಂದಾಗ ಹೆಂಗೆ ಫೇಸ್ ಮಾಡಬೇಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ರಿ. ಆ್ಯಂಡ್ ಹೆಂಗೆ ಸ್ಟ್ರಾಟಜಿ ಮಾಡ್ತೀರಿ, ಪರ್ಟಿಕ್ಯುಲರ್ಲಿ ನಿಮ್ಮ ಸ್ಟ್ರೆಂತ್ ಇರುವಂಥ ಸಬ್ಜೆಕ್ಟ್ಗಳು ಯಾವುವು, ವೀಕ್ನೆಸ್ ಇರುವಂಥ ಸಬ್ಜೆಕ್ಟ್ಗಳು ಯಾವುವು. ಸರ್ ವೀಕ್ನೆಸ್ ಅಂತ ಏನೂ ಇಲ್ಲ, ಹಾಗೇನಿಲ್ಲ. ಕೆಲವೊಂದು ಕ್ವಶನ್ಸ್ಗಳು ನಿಮಗೆ ಟಫ್ ಅನ್ನಿಸ್ತಿರ್ತವೆ, ನಿಮ್ಗಷ್ಟೇ ಅಲ್ಲ, ನಾನು ಎಕ್ಸಾಮ್ ಬರೆಯುವಾಗ ನನಗೂ ಅನಿಸ್ತಿತ್ತು. ಸೊ ಟಫ್ ಈಸಿ ಇದ್ದೇ ಇರ್ತವೆ, ಅನ್ನಿಸ್ತವೆ. ಬಟ್ ಹೌ ಯು ರಿಯಾಕ್ಟ್ ಟು ದಟ್. ಸೊ ಅದು ನನಗೆ ಹಂಗೆ ಟಫ್ ಅನ್ನಿಸ್ತೈತಿ ನಾ ಮಾಡ್ತೀನಿ ಅಂತ ಬಿಡ್ತಿರೋ, ಅಥವಾ ಇಟ್ಸ್ ಓಕೆ, ಅದರೊಳಗೆ ಕ್ವಶನ್ ಪೇಪರಲ್ಲಿ ಈಸಿ ಕ್ವಶನು ಇದ್ದಾವೆ, ಟಫ್ ಕ್ವಶನು ಇದ್ದಾವೆ, ಈಸಿ ಇದ್ದಿದ್ದನ್ನು ಮೊದಲು ಮಾಡೋಣ, ಆಮೇಲೆ ಸಮಯ ಉಳಿದ್ರೆ ನೆಕ್ಸ್ಟ್ ಹೋಗೋಣ ಅನ್ನುವಂಥ ಮನೋಭಾವದಿಂದ ಹೋದರೆ ಡೆಫಿನೆಟ್ಲಿ ಆಲ್ ಟುಗೆದರ್ ನೀವು ಒಬ್ಬ ಡಿಫ್ರೆಂಟ್ ಕಾಂಪಿಟೇಟರ್ ಆಗಿ ಹೋಗ್ಬೋದು. ಈ ಕ್ಲಿಯರ್ ಮೈಂಡ್ ಸೆಟ್ಟನ್ನು ಇಟ್ಕೊಂಡು ಉಳಿದಿನ ಸಮಯವನ್ನು ನೀವು ಸರಿಯಾಗಿ ಪ್ರಿಪೇರ್ ಮಾಡೋದು ಒಳ್ಳೆಯದು. ಸೊ ಫೈನಲಿ ಡಿಸೆಂಬರ್ 20th ಶುರು ಆಗ್ತಿದ್ದಾವೆ ಎಲ್ಲ. ನೀವು ಹಾಕಿದ್ದು ಎಲ್ಲ ಎಕ್ಸಾಮ್ಸು ಒಂದೇ ಡೇಟಿಗೆ ಇರೋದಿಲ್ಲ. ಓಕೆ, ಡಿಸೆಂಬರ್, ಜನವರಿ, ಫೆಬ್ರವರಿವರೆಗೂ ಇರ್ತವೆ, ಬಟ್ ಶುರು ಆಗೋದು ಅಲ್ಲಿಂದ ಆಗ್ತಿದ್ದಾವೆ. ಇಟ್ ಶೋಸ್ ದ್ಯಾಟ್ ವಾಟ್ ಈಸ್ ದ ಸೈನ್ ಅಂದರೆ ಎಕ್ಸಾಮ್ಸ್ಗಳಂತೂ ನಡೀತವೆ, ಎಕ್ಸಾಮ್ಸ್ನ ಮಾಡ್ತಾರೆ, ನಿಮಗೆ ಜಾಬ್ ಕೊಡ್ತಾರೆ ಅನ್ನುವಂಥ ಒಂದು ಭರವಸೆನ ನೀವು ಇಟ್ಕೋಬೋದು ಔಟ್ ಆಫ್ ದಿಸ್. ಓಕೆ, ಇದನ್ನು ನೋಡಿದ ಮೇಲೆ ಭಾಳ ಜನಕ್ಕೆ ಡಿಲೆಮಾ ಒಳಗಿದ್ರು. 56% ಮೀಸಲಾತಿ ಆಗೈತಿ, ಒಳ ಮೀಸಲಾತಿ ಒಳಗೆ ಸಮಸ್ಯೆ ಆಗೈತಿ, ಎಕ್ಸಾಮ್ ನಡೆಯೋದಿಲ್ಲ ಅಂತ ಯಾರ್ಯಾರು ಅಂದ್ಕೊಂಡಿದ್ರಿ. ಆ್ಯಂಡ್ ಡೆಫಿನೆಟ್ಲಿ ಇವತ್ತು ರಾತ್ರಿ ನಿಮಗೆಲ್ಲ ಭಾಳ ಚೆನ್ನಾಗಿ ನಿದ್ದೆ ಹತ್ತೈತಿ. ಓಕೆ, ಸೊ ಹಂಗೇನು ಅಂದ್ಕೋಬೇಡ್ರಿ. ಅದೇ ಹೇಳ್ತೀನಿಲ್ಲ, ಕಾಲ್ ಫಾರ್ಮ್ ಇಲ್ಲ, ನೋಟಿಫಿಕೇಷನ್ ಇಲ್ಲ. ಐ ಅಗ್ರಿ, ಸ್ಟೂಡೆಂಟ್ಸ್ ಏನು ಹೇಳ್ತಿದ್ದಾರೆ, ನೋಟಿಫಿಕೇಷನ್ ಇಲ್ಲ. ಆದರೆ ಒಂದು ಸರ್ತಿ ಬರೋಕ್ಕೆ ಶುರು ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ, ಮುಗಿದೋಗುತ್ತೆ. ಯಾರಾದರೂ ನೋಟಿಫಿಕೇಷನ್ ಆದಮೇಲೆ ಓದಬೇಕು ಅಂತ ಕೂತಿದ್ರೆ ಅವ್ರು ಇಲ್ಲೇ ಕೂತ್ಕೊಂಡಿರ್ಬೇಕಾಗುತ್ತೆ. ಸೊ ಇಷ್ಟು ದಿನ ಯಾರು ಓದಿರಿ, ವೆಲ್ ಆ್ಯಂಡ್ ಗುಡ್, ರಿವಿಷನ್ ಮಾಡಿರಿ. ಹೊಸವೇ ನೋಡೋಕ್ಕೆ ಹೋಗಬೇಡ್ರಿ, ಬರೀ ಆನ್ಲೈನ್ ಕ್ಲಾಸ್ ಕೇಳಬೇಡ್ರಿ, ನಂದು ಕೇಳಬೇಡ್ರಿ. ಪ್ಲೀಸ್ ರೀಡ್ ದ ಬುಕ್ಸ್. ಪುಸ್ತಕಗಳನ್ನು ಓದಲಿಕ್ಕೆ ಹೆಚ್ಚು ಸಮಯವನ್ನು ಕಳೀರಿ. ನಿಮಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾ, ನೀವೇ ಕ್ವಶನ್ ಪೇಪರ್ ತೊಗೊಂಡು ಸಾಲ್ವ್ ಮಾಡಿರಿ. ಸಮಯ ಹಾಕ್ರಿ, ನಿಮ್ಮ ಕಣ್ಣುಗಳಿಂದ ಪ್ರಶ್ನೆಗಳನ್ನು ನೋಡ್ರಿ. ಸೊ ಅದ್ರ ಬಗ್ಗೆ ವಿಚಾರ ಮಾಡಿರಿ. ಬಿಕಾಸ್ ಎಕ್ಸಾಮಿನೇಷನ್ ಹಾಲ್ನಾಗ ನಿಮಗೆ ನಿಮ್ಮ ಒಂದು ವಿಚಾರ, ನಿಮ್ಮ ಒಂದು ಜ್ಞಾನ ಯಾವತ್ತೂ ಕೈ ಕೊಡೋಂಗಿಲ್ಲ. ನೀವು ಆನ್ಲೈನ್ ಕ್ಲಾಸ್ ಮೇಲೆ ಡಿಪೆಂಡ್ ಆಗಿದರೆ ಒಂದು ಪ್ರಶ್ನೆ ಹಾಕಿ ಅದಕ್ಕೆ ಆನ್ಸರ್ ಹೇಳೋದ್ರಿಂದ ನಾನೇ ಹಂಗೆ ಮಾಡ್ತೀನಿ ಅಂದರೂ ಕೂಡ ಅದು ನಿಮಗೆ ನೆನಪುಳಿಯೋದಿಲ್ಲ. ದಟ್ಸ್ ವೈ ಮೈ ಸಿನ್ಸಿಯರ್ ಸಜೆಷನ್ ಈಸ್ ಪುಟ್ ಯುವರ್ ಹಾರ್ಡ್ ಎಫರ್ಟ್ ಆನ್ ಬುಕ್ಸ್. ಪುಸ್ತಕಗಳನ್ನ ಓದ್ರಿ, ಪುಸ್ತಕಗಳನ್ನ ನಂಬ್ರಿ, ಆ್ಯಂಡ್ ಐ ಆಮ್ ಶೋರ್ ದ್ಯಾಟ್ ವಿಲ್ ಹೆಲ್ಪ್ ಯು. ಸೊ ರೆಸ್ಟ್ ಆಫ್ ದಿ ಥಿಂಗ್ಸ್ ಏನಾದರೂ ಅಡ್ರೆಸ್ ಮಾಡಬೇಕಿತ್ತು ಅಂದರೆ ನೆಕ್ಸ್ಟ್ ನನಗೆ ಹೇಳ್ರಿ. ನಾಳೆ ಅದು ಏನು ಪೂರ್ತಿ ಯಾವ್ಯಾವ ಎಕ್ಸಾಮ್ ಯಾವುದಕ್ಕೆಲ್ಲ ಕ್ಯಾಲೆಂಡರ್ ಬಿಟ್ಟರು ಅಂದರೆ ಅದನ್ನು ಡೆಫಿನೆಟ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಳಗೆ ನಾನು ಹಾಕಿರ್ತೀನಿ. ಈಗ ಇಷ್ಟು ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಚೆನ್ನಾಗಿ ಪ್ರಿಪೇರ್ ಮಾಡಿರಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್.